ಹೊಸಕೋಟೆ ಬಿರಿಯಾನಿ ಯಾವ ಥರ ಫೇಮಸ್ಸು ಅದಕ್ಕಿಂತ ಡಬಲ್ ಫೇಮಸ್ಸು ರಾಜ್ ಬಿರಿಯಾನಿ. ಹೊಸಕೋಟೆ ಬಿರಿಯಾನಿ ಯಾವ ಥರ ಫೇಮಸ್ಸು ಅದಕ್ಕಿಂತ ಡಬಲ್ ಫೇಮಸ್. ಚೆನ್ನಾಗಿದೆಯಾ? ಎಷ್ಟು ಸತಿ ಬಂದಿದ್ದೀರಾ ಇಲ್ಲಿ? 20 ಟೈಮ್ಸ್. ಎಷ್ಟು ಬಂದಿಲ್ಲ? How many times you have taken? I around came to 10 times. 10 times? Okay. How is the biryani taste? It's very good. Madam, Good actually. good. ಬಿರಿಯಾನಿ ಎಲ್ಲ ಮಸ್ತಾಗಿರುತ್ತೆ ಸರ್. యా చాలా బాగుంది. ಚೆನ್ನಾಗಿದೆಯಾ? ಸ್ನೇಹಿತರೆ ನೋಡಿ, ಈಗ ಮತ್ತೆ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಬನ್ನಿ ನೋಡೋಣ ಈಗ ಒಂದು ಅತ್ತಿಬೆಲೆಯಲ್ಲಿ ಯಾವ ರೀತಿ ಒಂದು ರಾಜ್ ಮಟನ್ ಬಿರಿಯಾನಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. 6.5 kg ಎಣ್ಣೆ ಹಾಕ್ಕೊಂಡಿದ್ದಾರೆ ಇವರು. kg ಪ್ರಕಾರ ಎಣ್ಣೆ ಹಾಕ್ಕೊಂತಾರೆ. ಪ್ರತಿಯೊಂದು ಇದು ಟಿನ್ನಲ್ಲಿ ಬರುತ್ತಲ್ಲ, ಟಿನ್ನಲ್ಲಿ ಬರೋದನ್ನು ಇವರು ತೂಕ ಹಾಕಿ ಮಾಡ್ತಾರೆ. ಈಗ ಒಂದು 36 kg ರೈಸು ಮತ್ತು ಮಟನ್ನು 50 kg ಮಟನ್ನು 6.5 kg ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕಿದ ನಂತರ ಈಗ 1 ಕಪ್ಪು ಸೋಂಪು ಹಾಕ್ಕೊಂಡಿದ್ದಾರೆ. ಇದೆಷ್ಟು ಸರ್? ಒಂದು 50 ಗ್ರಾಮ್ ಇರ್ಬೋದಾ? 100 ಗ್ರಾಮಾ? ನೋಡಿ, ಒಂದು 100 ಗ್ರಾಮ್ ಅಷ್ಟು ಸೋಂಪು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈರುಳ್ಳಿ 8 kg ಹಾಕ್ಕೊತಾ ಇದ್ದಾರೆ. ಓಕೆ, ನೋಡಿ ಈರುಳ್ಳಿ ಅನ್ನೋದು ಈಗ ಒಂದು ಬ್ರೌನಿಶ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡ್ಕೊಂಡಿದ ನಂತರ ಬೇರೆ ಎಲ್ಲ ಹಾಕ್ಕೊಂತಾರೆ. ನೋಡಿ, ಇವರು ಪ್ರತಿದಿನ ಇದೇ ಥರ ಒಂದು ಒಲೆಯಲ್ಲೇ ಮಾಡೋಂಥದ್ದು. ಈ ಥರ ಒಲೆಯಲ್ಲಿ ಮಾಡೋದ್ರಿಂದ ಬಿರಿಯಾನಿ ಅಂತೂ ತುಂಬ ಸಖತ್ತಾಗಿರುತ್ತೆ. ಸ್ನೇಹಿತರೆ ನೋಡಿ, ಈರುಳ್ಳಿ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ನೋಡಿ, ಇಷ್ಟು ಮಾತ್ರ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಮಿಕ್ಸ್ ಮಾಡ್ಕೊತ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈ ಟೊಮೊಟೊ ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು kg ಸರ್? ಇದು 6 kg. ನೋಡಿ, 6 kg ಟೊಮೊಟೊ ಹಾಕ್ಕೊತಾ ಇದ್ದಾರೆ. ನೋಡಿ, 8 kg ಈರುಳ್ಳಿ, 6 kg ಟೊಮೊಟೊ. ನೋಡಿ, ಈಗ ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಇದನ್ನು ಅಷ್ಟೇ. ಇದು ಎಷ್ಟೊತ್ತು ಫ್ರೈ ಮಾಡ್ಕೊತೀರಾ ಸರ್? 15 ನಿಮಿಷ. ನೋಡಿ, ಟೊಮೊಟೊ ಹಾಕಿದ್ಮೇಲೆ ಮತ್ತೆ ಒಂದು 15 ನಿಮಿಷ ಇದನ್ನು ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡ್ಕೊಂಡಿದ ನಂತರ ಬೇರೆ ಹಾಕ್ಕೊತಾರೆ. ನೋಡಿ, ಮುಂದ್ಗಡೆ ಒಂದು ಬಿರಿಯಾನಿ ಮಾಡ್ತಾರೆ. ಇದು ಎಂಟ್ರೆನ್ಸಲ್ಲಿ ಫುಲ್ ದೊಡ್ಡ ಪಾತ್ರೆ ಇಟ್ಕೊಂಡು ಅಲ್ಲೊಂದು ಬಿರಿಯಾನಿ ಮಾಡ್ತಾರೆ. ಮತ್ತು ಅದಾಗಿದ ನಂತರ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಹಿಂದ್ಗಡೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇದೊಂದು ಬಿರಿಯಾನಿ ಅಲ್ಲಿ 140 kg ಹಾಕಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ 50 kg ಮಟನು, 36 kg ರೈಸು. ನೋಡಿ, ಈ ಥರ ಒಂದು 2 ಪಾತ್ರೆಯಲ್ಲಿ ಡೈಲಿ ಮಾಡ್ಕೊತಾರೆ. ಅಲ್ಲ, ವಾರದಲ್ಲಿ 3 ದಿವಸ ಇರುತ್ತಲ್ಲ? ವಾರದಲ್ಲಿ 3 ದಿವಸ ಇರುತ್ತೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಬೆಳಗಿನ ಜಾವ 4 ಗಂಟೆಗೆ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ನೋಡಿ, ಟೊಮೊಟೊ ಹಾಕಿ ಒಂದು 10 ರಿಂದ 15 ನಿಮಿಷ ಆಗಿದೆ. 15 ನಿಮಿಷದಿಂದ ಇದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ, ಇಷ್ಟು ಮಾತ್ರ ಇದನ್ನು ಫ್ರೈ ಆಗಿದೆ. ಇದನ್ನು ಎಷ್ಟೊತ್ತಾಗುತ್ತೆ? ಇನ್ನೊಂದು 5 ಮಿನಿಟ್ಸ್. ನೋಡಿ, ಮತ್ತೆ ಇನ್ನು 5 ಮಿನಿಟ್ಸು ಫ್ರೈ ಮಾಡ್ಕೊತಾರೆ. ಫುಲ್ ಟೊಮೊಟೊ ಎಲ್ಲ ಕಾಣಿಸ್ಬಾರ್ದು, ಅದುವರೆಗೂ ಫ್ರೈ ಮಾಡ್ತೀರಲ್ಲ? ಇದು ಆಯಿಲ್ ಆಯಿಲ್ ಬಿಟ್ಕೊಳುತ್ತೆ. ಓಕೆ. ನೋಡಿ, ಈ ಥರ ಫುಲ್ ಆಯಿಲ್ ಬಿಟ್ಕೋಬೇಕು. ಅದುವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ, ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಶುಂಠಿ 1 kg ಇದೆ. ಬೆಳ್ಳುಳ್ಳಿ 1 kg. ಇದು ಬೆಳ್ಳುಳ್ಳಿ 1.5 kg. ಹಸಿಮೆಣಸಿನ್ಕಾಯಿ ಅದು 1
1 kg 200 ಗ್ರಾಮು ನೋಡಿ. 1 kg 200 ಗ್ರಾಮು ಮತ್ತು ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ ನೋಡಿ. ಇಷ್ಟೂ ಈಗ ಇದರಲ್ಲಿ ಟೊಮೊಟೊ ಫ್ರೈ ಆಗಿದೆ ನೋಡಿ. ಇಲ್ಲಿ ಟೊಮೊಟೊ ಫ್ರೈ ಆಗಿದೆ. ಇದನ್ನು ಒಂದು 15ರಿಂದ 20 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದೆಲ್ಲ ಹಾಕ್ಕೊತಾ ಇದ್ದಾರೆ. ನೋಡಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದು ಹಾಕಿದ್ಮೇಲೆ ಒಂದು 3/4 ಗಂಟೆ ಇದನ್ನು ಫ್ರೈ ಮಾಡ್ಕೊತಾರೆ. ಸ್ನೇಹಿತರೆ ನೋಡಿ, ಇವರು ಕುರುಪಿ ಯೂಸ್ ಮಾಡ್ತಾ ಇದ್ದಾರೆ. ಈ ಥರ ಮಿಕ್ಸ್ ಮಾಡುವಾಗ ಈ ಥರ ಕುರುಪಿ ಯೂಸ್ ಮಾಡೋದ್ರಿಂದ ಕೆಳಗಡೆ ತಳ ಅಂಟೋದಿಲ್ಲ. ಕೆಳಗಡೆ ತಳ ಅಂಟಿದ್ರು ಈ ಥರ ಒಂದು ಕುರುಪಿ ಇದ್ದರೆ ಈ ಥರ ಮಿಕ್ಸ್ ಮಾಡುವಾಗಲೇ ಈ ಥರ ತಳ ಅಂಟದಿರ ಮಿಕ್ಸ್ ಮಾಡ್ಕೋಬೋದು ನೋಡಿ. ಈ ಥರ ಒಂದು ಕುರುಪಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಇದು ಹಾಕಿದ ನಂತರ ಇದರಲ್ಲಿ ಒಂಚೂರು ನೀರು ಹಾಕ್ತೀರಾ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇದು ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಿಂದ ಇದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ ನೋಡಿ. ಈ ಥರ ಒಂದು ಕುರುಪಿಯಿಂದ ತಳ ಅಂಟದಿರ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಆಗಾಗ ಜಸ್ಟ್ 1 ನಿಮಿಷ 2 ನಿಮಿಷಕ್ಕೆ ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊತ ಇದನ್ನು ಫ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ಪರಮೇಶ್. ಸ್ನೇಹಿತರೆ ನೋಡಿ, ಇವರು ಪರಮೇಶ್ ಅಂತ ಬಿಟ್ಟು ರಾಜ್ ಮಟನ್ ಬಿರಿಯಾನಿ ಹೋಟ್ಲಲ್ಲಿ ಇವರು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಮೈಸೂರು ಕಡೆಯಿಂದ ಬಂದು ಈಗ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ಮೊಸರು ಹಾಕ್ಕೊತಾ ಇದ್ದಾರೆ. ಮೊಸರು 4 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದಾರೆ ನೋಡಿ. ಇದನ್ನ ಒಂದು 3/4 ಗಂಟೆ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಆಗಿದೆಯಲ್ಲ 3/4 ಗಂಟೆ? ಇನ್ನ ಮೇಲೆ ಆಗಿದೆ. 3/4 ಗಂಟೆಯಿಂದ 1 ಅವರ್ ಆಗಿದೆ. 1 ಅವರ್ ಇದನ್ನ ನೋಡಿ ಈ ಥರ ಒಂದು ಬ್ರೌನಿಶ್ ಆಗಿ ನಿಧಾನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಮೊಸರು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಪುದೀನ 4 ಕಟ್ಟಿದೆ ಮತ್ತು ಕೊತ್ತಂಬರಿ ಸೊಪ್ಪು 2 ಕಟ್ಟಿದೆ ನೋಡಿ. ಇಷ್ಟನ್ನು ಈಗ ಹಾಕ್ಕೊತಾ ಇದ್ದಾರೆ. ನೋಡಿ, ಮೊಸರು ಹಾಕೋ ಮುಂಚೆ ನೋಡಿ ಈ ಥರ ಒಂದು ಆಯಿಲು ಮೇಲ್ಗಡೆ ಬರಬೇಕು. ಈ ಥರ ಮೇಲ್ಗಡೆ ಬಂದ ಮೇಲೆ ಈ ಥರ ನೋಡಿ ಫುಲ್ಲು ಬ್ರೌನಿಶ್ ಬಂದಿದೆ. ಇದು ಆನಿಯನ್ನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣಸಿನ್ಕಾಯಿ ಈ ಥರ ಪೇಸ್ಟ್ ಎಲ್ಲ ಫುಲ್ಲು ಈ ಥರ ಬ್ರೌನಿಶ್ ಬಂದಮೇಲೆ ಮೊಸರು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿರೋದು. ಓಕೆ. ಈ ಥರ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ಅನ್ನೋದು ತುಂಬಾ ಡಿಫ್ರೆನ್ಸ್ ಬರುತ್ತೆ. ನೋಡಿ, ಈ ಥರ ಒಂದು ಕುರ್ಪಿ ಯೂಸ್ ಮಾಡೋದ್ರಿಂದ ನೋಡಿ ಕೆಳಗಡೆ ತಳ ಅಂಟದೀರ ಇವರು ಫ್ರೈ ಮಾಡ್ಕೊಂಡಿದ್ದಾರೆ. ಸುಮಾರು ಜನ ಈ ಥರ ಒಂದು ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ನೀರು ಹಾಕ್ಕೊಂಡು ಫ್ರೈ ಮಾಡ್ತಾರೆ. ಆದರೆ ಇವರು ಒಂದು ಚುಕ್ಕೆ ನೀರು ಹಾಕ್ದಿರ ಇದನ್ನು ಫ್ರೈ ಮಾಡ್ಕೊಂಡಿರೋ ಅಂಥದ್ದು. ಎಲ್ಲಾನು ಬಿರಿಯಾನಿಗೆ ಉಟ್ಟು ಯೂಸ್ ಮಾಡ್ತಾರೆ ನೋಡಿ. ಇವರು ಉಟ್ಟು ಯೂಸ್ ಮಾಡ್ದಿರಾನೆ ಇವರು ಈ ಥರ ಒಂದು ಕುರ್ಪಿ ಯೂಸ್ ಮಾಡೋದ್ರಿಂದ ಕೆಳಗಡೆ ತಳ ಅಂಟೋದಿಲ್ಲ, ನೀಟಾಗಿ ಮಿಕ್ಸಿಂಗ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇದು ಮೊಸರು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಒಂದು 10ರಿಂದ 15 ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಈಗ ನೀರು ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು ಕ್ಯಾನ್ ಹಾಕ್ಕೊಂತೀರಾ ಸರ್? ಈಗ ಮಟನ್ ಬೇಯೋದಕ್ಕೆ 2 ಕ್ಯಾನ್. ಮಟನ್ ಬೇಯೋದಕ್ಕೆ 2 ಕ್ಯಾನು. ಓಕೆ ನೋಡಿ, ಮಟನ್ ಬೇಯೋದಕ್ಕೆ 2 ಕ್ಯಾನ್ ಹಾಕ್ಕೊಂತಾರೆ. ಮತ್ತು ಆಮೇಲೆ 2 ಕ್ಯಾನ್ ಅಕ್ಕಿ ಹಾಕ್ಬೇಕಾದ್ರೆ 2 ಕ್ಯಾನ್ ಹಾಕ್ಬೇಕು. ಅಕ್ಕಿ ಹಾಕ್ಬೇಕಾದ್ರೆ 2 ಕ್ಯಾನು. ಓಕೆ ನೋಡಿ, ಈಗ 2 ಕ್ಯಾನ್ ಹಾಕ್ಕೊತಾ ಇದ್ದಾರೆ. ಟೋಟಲ್ 4 ಕ್ಯಾನಾ? ಟೋಟಲ್ 4 ಕ್ಯಾನ್. ನೋಡಿ, ಟೋಟಲ್ 4 ಕ್ಯಾನ್ ಹಾಕ್ಕೊತಾ ಇದ್ದಾರೆ.
2 kg ಹಾಂ ಹಾಂ ನೋಡಿ ಕಲ್ಲುಪ್ಪು 2 kg ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಕಲ್ಲುಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಈಗ 1 ಕ್ಯಾನ್ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ಈಗ ಮಟನ್ ಹಾಕ್ಕೊತಾ ಇದ್ದಾರೆ. ಆ ಮಟನ್ 50 kg ಮಟನ್ ಹಾಕ್ಕೊತಾ ಇದ್ದಾರೆ. ಹಾಂ ನೋಡಿ ಮಟನ್ ಹಾಕಿದ ನಂತರ ಮತ್ತೆ 1 ಕ್ಯಾನ್ ಹಾಕ್ಕೊತಾ ಇದ್ದಾರೆ. ಫಸ್ಟ್ 1 ಕ್ಯಾನ್ ಹಾಕ್ಕೊಂಡ್ರು, ಮತ್ತೆ ಈಗ 1 ಕ್ಯಾನ್. ಸ್ನೇಹಿತರೆ ನೋಡಿ ಇದನ್ನು 1 ನಿಮಿಷ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು 1.5 ಅವರ್ ಎಲ್ಲ 1.25 ಅವರ್ ಇದನ್ನು ಮಟನ್ನ ಬೇಯಿಸ್ಕೊತಾರೆ. ಆಗುತ್ತಲ್ಲ ಸರ್? ಹಾಂ, 1.5 ಗಂಟೆ ಟೈಮ್. ಹಾಂ, 1.5 ಗಂಟೆ ಟೈಮು ಇದನ್ನು ಬೇಯಿಸ್ಕೊತಾರೆ. ಸ್ನೇಹಿತರೆ ನೋಡಿ ಇದು 2ನೇ ಟೈಮು ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಈ ಥರ ಒಂದು ಅರ್ಧ ಗಂಟೆಗೆ ಒಂದು ಸತಿ ಈ ಥರ ಒಂದು ಮಿಕ್ಸ್ ಮಾಡಿಕೊಟ್ರೆ ಸಾಕಾಗುತ್ತೆ. ಇದು ಫುಲ್ ಬೇಯಬೇಕು ಅಂತಂದರೆ 1.5-1.25 ಗಂಟೆ ಬೇಕಾಗುತ್ತೆ. ಮಟನ್ ಬೆಂದಿದ ನಂತರನೇ ಮತ್ತೆ ಇವರು ಮತ್ತೆ ನೀರು ಹಾಕ್ಕೊಂಡು ಮತ್ತೆ ರೈಸ್ ಹಾಕ್ಕೊತಾರೆ. ಇದೆಷ್ಟು 50% ಆಗಿದೆಯಾ? ನೋಡ್ತೀನಿ. ನೋಡಿ ಈ ಥರ ಒಂದು ತಣ್ಣೀರಲ್ಲಿ ಹಾಕ್ಕೊಂಡು ಚೆಕ್ ಮಾಡಿದ್ರೆ ಫುಲ್ ಬೇಯವರೆಗೂ ಈ ಥರ ರೈಸ್ ಹಾಕೋಬಾರ್ದು. ಒಂದು 10 ನಿಮಿಷ. ಇನ್ನೊಂದು 10 ನಿಮಿಷ ನೋಡಿ, ಇನ್ನೊಂದು 10 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಇದು. ಮತ್ತೆ ಇನ್ನೊಂದು 10-15 ನಿಮಿಷ ಬಿಟ್ಕೊಂಡು ಆಮೇಲೆ ರೈಸ್ ಹಾಕ್ಕೊತಾರೆ. ಹಾಂ, ಸರಿ ಸರ್. ಸ್ನೇಹಿತರೆ ನೋಡಿ ಈಗ ಮಟನ್ ಫುಲ್ 80% ಬೇಯಿಸ್ಕೊಂಡಿದ್ದಾರೆ. 80ಇಂದ 85% ಅಲ್ಲ, 85% ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಮತ್ತೆ 2 ಕ್ಯಾನ್ ನೀರು ಹಾಕ್ಕೊತಾ ಇದ್ದಾರೆ. ಆಗಲೇ 40 ಲೀಟ್ರ್ ನೀರು ಹಾಕ್ಕೊಂಡ್ರು, ಮತ್ತು ಈಗ ಒಂದು 40 ಲೀಟ್ರ್ ನೀರು. ನೋಡಿ ಇದು ಮಟನ್ ಬೇಯೋದಕ್ಕಂತಲೇ ಆಲ್ಮೋಸ್ಟು 1.5ಇಂದ 1.25 ಗಂಟೆ ಹಿಡಿದಿದೆ. 1.25 ಗಂಟೆ ಇದನ್ನು ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ನೀರು ಹಾಕಿದ ನಂತರ 1 ಟೈಮ್ ಇದನ್ನು ಮಿಕ್ಸ್ ಮಾಡಿಕೊಡ್ತಾರೆ. ಮಿಕ್ಸ್ ಮಾಡಿಕೊಟ್ಟಿದ ನಂತರ ಇದು ಕುದಿ ಬಂದಮೇಲೆ ನೀರು ಹಾಕ್ಕೊತಾರೆ. ಸ್ನೇಹಿತರೆ ನೋಡಿ ಈಗ ನೀರು ಹಾಕಿದ್ಮೇಲೆ ಒಂದು 15 ನಿಮಿಷ ಆಗಿದೆ. ನೀರು ಹಾಕಿದ 15 ನಿಮಿಷಕ್ಕೆ ಈಗ ಮಸಾಲೆ ಹಾಕ್ಕೊತಾ ಇದ್ದಾರೆ. ಈಗ ಕುದಿ ಬಂದಿದೆ. ಕುದಿ ಬಂದಿದ ನಂತರ ಮಸಾಲೆ ಹಾಕ್ಕೊತಾ ಇದ್ದಾರೆ. ಇದು ಬಿರಿಯಾನಿ ಮಸಾಲ, ಇವರೇ ಮಾಡಿರೋಂಥ ಒಂದು ಬಿರಿಯಾನಿ ಮಸಾಲ ಇದು. ಇದು ಎಷ್ಟು kg ಇದೆ ಸರ್ ಇದು ಮಸಾಲ? 1 kg. ಹಾಂ, 1 kg ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ ಈಗ ಕುದಿ ಬಂದಿದೆ. ಕುದಿ ಬಂದಿದ ನಂತರ ಈಗ ಮಸಾಲ ಹಾಕ್ಕೊಂಡಿದ್ದಾರೆ, ಬಿರಿಯಾನಿ ಮಸಾಲ. ಇದು 1 kg ಬಿರಿಯಾನಿ ಮಸಾಲ.
ಈಗ ರೈಸು ತೊಳ್ಕೊಂಡಿದ್ದಾರೆ, ತೊಳ್ಕೊಂಡು ಈಗ ಹಾಕ್ಕೊತಾ ಇದ್ದಾರೆ. ಇದು 36 kg ರೈಸು. 36 ಅಲ್ಲ ಸರ್? ಟೋಟಲ್ 36 kg ರೈಸು ನೋಡಿ. 50 kg ಮಟನ್ಗೆ 36 kg ರೈಸ್ ಹಾಕ್ಕೊಂಡಿದ್ದಾರೆ. 60 kgಯಾ? ಓಕೆ ನೋಡಿ, 60 kg ಮಟನ್ನು, 60 kg ಮಟನ್ಗೆ 36 kg ರೈಸು. ಸ್ನೇಹಿತರೆ ನೋಡಿ, ಇವರು ಬಳಸ್ತಾರಂಥ ರೈಸ್ ಇದು GTS ಬುಲೆಟ್ ರೈಸು ನೋಡಿ. ಈ ಥರ ರೈಸ್ ಇವ್ರು ಬಳಸೋವಂಥದ್ದು. ಸ್ನೇಹಿತರೆ ನೋಡಿ, ಈಗ ರೈಸ್ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈಗ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ರೈಸ್ ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ಅದು ರೈಸ್ ಎಲ್ಲ ಕಟ್ಟಾಗುತ್ತೆ. ಆ ಕಾರಣಕ್ಕೆ 10 ನಿಮಿಷ ಆದಮೇಲೆ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ಅದು ಅಕ್ಕಿ ಹಾಕಿ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ತುಪ್ಪ ಹಾಕ್ಕೊಂಡಿದ್ದಾರೆ. ಇದೆಷ್ಟು 2 ಲೀಟ್ರಾ? ನೋಡಿ, 1.25 ಲೀಟ್ರು ತುಪ್ಪ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಮತ್ತೆ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಸುತ್ತೂ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ರೈಸ್ ಹಾಕಿದ್ಮೇಲೆ 2 ರಿಂದ 3 ಸತಿ ಅಷ್ಟೇ, 2 ರಿಂದ 3 ಸತಿ ಮಿಕ್ಸ್ ಮಾಡಿಕೊಟ್ರು. ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಂಗ್ ಆಗಿದ ನಂತರ ನೋಡಿ ಈಗ ದಮ್ ಹಾಕ್ತಾ ಇದ್ದಾರೆ. ನೋಡಿ, ಫುಲ್ ಕೆಂಡ ತೆಗೆದು ಇದ್ರ ಮೇಲ್ಗಡೆ ಹಾಕೊಂತಾರೆ ಈಗ. ಮೂರು ಗಂಟೆಗೆ ಇದು ಒಲೆ ಅಂಟಿಸ್ಕೊಂಡಿದ್ದು ನೋಡಿ. ಇದು 8:15 ಆಗಿದೆ. 8:15ಗೆ ಈಗ ದಮ್ ಹಾಕ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ 5.5 ಅವರ್ ಒಂದು ಬಿರಿಯಾನಿ ಮಾಡಿದ್ದಾರೆ ಇವರು ನೋಡಿ. ಒಂದು ಬಿರಿಯಾನಿ ಮಾಡೋಕ್ಕೆ 5.5 ಅವರ್ ತಗೊಂಡಿದ್ದಾರೆ. 5.5 ಇಂದ 6 ಅವರ್ ಆಗುತ್ತೆ ಇದು. ನೋಡಿ, ಮೇಲ್ಗಡೆ ದಮ್ ಹಾಕಿದ್ಮೇಲೆ ಕೆಳಗಡೆ ಫುಲ್ಲು ನೀರು ಹಾಕೋಬೇಕು, ಇಲ್ಲಾಂದರೆ ಕೆಳಗಡೆ ಫುಲ್ ತಳ ಅಂಟುತ್ತೆ. ನೋಡಿ, ಇದು 25ರಿಂದ 30 ನಿಮಿಷ ದಮ್ ಹಾಕ್ತಾರೆ. 25ರಿಂದ 30 ನಿಮಿಷ ಆದಮೇಲೆ ತೆಗಿತಾರೆ. ಸ್ನೇಹಿತರೆ ನೋಡಿ, ಮೇಲ್ಗಡೆ ಇರೋ ಕೆಂಡ ಎಲ್ಲ ತೆಗೆದಿದ್ದಾರೆ. ಒಂದು 25 ನಿಮಿಷ ಆಗಿದೆ. 25 ನಿಮಿಷ ಆದಮೇಲೆ ಈಗ ಸರ್ವ್ ಮಾಡೋಕ್ಕೆ ತಗೊಂಡೋಗ್ತಾ ಇದ್ದಾರೆ.
ಯಾರು ಬೇಸ್ ಪಾಲಕಲ್ಲ ತುಂಬ ವಿಡಿಯೋ ಮಟ್ಟವೇ અને ಎಷ್ಟು ಸರಿ ಬಂದಿದ್ದೀರಾ ಎಷ್ಟು ಸತಿ ಬಂದಿದ್ದ ಹೌ ಮೆನಿ ಟೈಮ್ಸ್ ಯು ಆರ್ ಕೇಕಿಂಗ್ I around came to 10 times. 10 times ಓಕೆ ಹೌ ಇಸ್ ದ ಬಿರಿಯಾನಿ ಟೇಸ್ಟ್ Very good. ಮೇಡಮ್ நீங்க தான் சொல்லுங்க Good actually. ಗುಡ್ சொல்லு இதான் சொல்லு యా చాలా బాగుంది చాలా బాగుందండి ಸರ್ ಹೆಂಗಿದೆ ಬಿರಿಯಾನಿ ಚೆನ್ನಾಗಿದೆ ಬಂದು ಟೇಸ್ಟ್ ಮಾಡ್ಬೋದು ಚೆನ್ನಾಗಿದೆ ಎಷ್ಟು ದಿನದಿಂದ ಬರ್ತಾ ಇದೆ? ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ 2 ವರ್ಷ ಎಷ್ಟು ಸತಿ ಬಂದಿರೋದು ನಾವು ವೀಕ್ಲಿ ಒನ್ಸ್ ಬಂದ್ಬಿಡ್ತೀವಿ ನಿಮ್ಗೆ ಹೇಗಿದೆ ಸರ್ ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ ಸರ್ ನೀವೆಲ್ಲಿಂದ ಬಂದಿರೋದು ಇಲ್ಲೇ ಲೋಕಲ್ ಇಲ್ಲೇ ಇಲ್ಲೇ ಹೊಸೂರು ಹೊಸೂರು ಹೆಂಗಿದೆ ನಿಮಗೆ ಚೆನ್ನಾಗಿದೆ ಸೂಪರ್ ಆಗಿದೆ ಟೇಸ್ಟ್ ಮಾಡ್ಬೋದಾ ಜನ ಬಂದು ಹಾಂ ಮಾಡ್ಬೋದು ಮಾಡ್ಬೋದು ಸರ್ ಸರ್ ಹೆಂಗಿರುತ್ತೆ ಬಿರಿಯಾನಿ ಇಲ್ಲಿ ಬಿರಿಯಾನಿ ಎಲ್ಲ ಮಸ್ತಾಗಿರುತ್ತೆ ಸರ್ ಮಸ್ತಾಗಿರುತ್ತೆ ಫುಲ್ ಟೇಸ್ಟ್ ಆಗಿರುತ್ತೆ ನೀವು ಯಾವ ಕಡೆ ನಾವು ಆನೆಕಲ್ ಆನೆಕಲ್ಲಿಂದ ಬಂದಿದ್ದೀರಾ ಆನೆಕಲ್ಲಿಂದ ಬಂದಿದ್ದೀವಿ ಸರ್ ನೀವು ಟೇಸ್ಟ್ ಮಾಡಿದ್ದೀರಾ ಇಲ್ಲಿ ಸರ್ ನಾವು ಮೈಸೂರು ಗ್ರಾಮ ಪಂಚಾಯತಿ ಸದಸ್ಯರು ರಾಜ್ ಬಿರಿಯಾನಿ ಅಂದರೆ ನಮ್ಮ ಆನೆಕಲ್ಲಲ್ಲಿ ತುಂಬ ಫೇಮಸ್ಸು. ಹೊಸಕೋಟೆ ಬಿರಿಯಾನಿ ಯಾವ ಥರ ಫೇಮಸ್ಸು ಅದಕ್ಕಿಂತ ಡಬಲ್ ಫೇಮಸ್ಸು ರಾಜ್ ಬಿರಿಯಾನಿ. ಸರ್ ಹೆಂಗಿದೆ ಬಿರಿಯಾನಿ ಟೇಸ್ಟು? ಹಾಂ ಸೂಪರ್ ಆಗಿದೆ. ಎಷ್ಟು ಸತಿ ಬಂದಿದ್ದೀರಾ ಸರ್ ಇಲ್ಲಿ? ಎಷ್ಟು ಸತಿ ಬಂದಿದ್ದೀರಾ? ಹಾಂ ವಾರಕ್ಕೊಂದು ಸತಿ. ಚೆನ್ನಾಗಿರುತ್ತಾ ಬಿರಿಯಾನಿ? ಸರ್ ಹೆಂಗಿದೆ ಬಿರಿಯಾನಿ? ಹಾಂ ಚೆನ್ನಾಗಿದೆಯಾ? ಓಕೆ ಎಷ್ಟು ಸತಿ ಬಂದಿದ್ದೀರಾ ಇಲ್ಲಿ? ತುಂಬ ಸತಿ. ಇಲ್ಲೇನಾ ನೀವು? ಯಾವ ಕಡೆ ಬಂದಿರೋದು? ಯಾವ ಏರಿಯಾ? ಬೊಮ್ಮಸಂದ್ರ. ಓ ಬೊಮ್ಮಸಂದ್ರದಿಂದ ನೋಡಿ, ಇಲ್ಲಿ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಬರ್ತಾರೆ ಇಲ್ಲಿ. ನಿಮ್ಗೆ ಹೆಂಗಿದೆ ಸರ್ ಟೇಸ್ಟು? ಟೇಸ್ಟ್ ಹೆಂಗಿದೆ? ಬರಲ್ಲ? ಓಕೆ ಯಾಕೆ ಓಕೆ ಓಕೆ ಸರ್ ಹೆಂಗಿದೆ ಬಿರಿಯಾನಿ ಇಲ್ಲಿ? ಚೆನ್ನಾಗಿದೆಯಾ? ಓಕೆ ಎಷ್ಟು ಸತಿ ಬಂದಿದ್ದೀರಾ ಇಲ್ಲಿ? ಫಸ್ಟ್ ಟೈಮಾ? ಓಕೆ ಇವ್ರು ಬಂದಿದ್ರಾ? ಓಕೆ ಎರಡನೇ ಟೈಮಾ? ಓಕೆ ಚೆನ್ನಾಗಿರುತ್ತಾ ಬಿರಿಯಾನಿ? ಹೆಂಗಿದೆ ಸರ್ ಬಿರಿಯಾನಿ? ಚೆನ್ನಾಗಿದೆಯಾ? ಎಷ್ಟು ಸತಿ ಬಂದಿದ್ದೀರಾ ಇಲ್ಲಿ? 20 ಟೈಮ್ಸ್. ಓಕೆ ನೀವು ಸರ್ ಹೆಂಗಿದೆ? ಚೆನ್ನಾಗಿದೆಯಾ? ಓಕೆ ಸರಿ ಆಯಿತು. ಸ್ನೇಹಿತರೆ ನೋಡಿ, ಇದೇ ಕ್ಲೌಡು. ಇದು ಆಲ್ಮೋಸ್ಟ್ ಇವಾಗ 7:30 ಆಗಿದೆ. 7:30ಗೆಲ್ಲ ಇಷ್ಟೊಂದು ಕ್ಲೌಡ್ ಆಗಿದೆ. ಇದೇ ಕ್ಲೌಡು ಆಲ್ಮೋಸ್ಟ್ ಒಂದು 9-10 ಗಂಟೆವರೆಗೂ ಇದೇ ಥರ ಕ್ಲೌಡ್ ಇರುತ್ತೆ ಇಲ್ಲಿ. ಹೆಂಗೈತಣ್ಣ ಬಿರಿಯಾನಿ? ಹಾಂ ಚೆನ್ನಾಗೈತೆ. ನೀವು ಎಷ್ಟು ಸತಿ ಬಂದಿದ್ದೀರಾ? ಅಲ್ಲ ಎಷ್ಟು ಸತಿ ಬಂದಿದ್ದೀರಾ ಇಲ್ಲಿ? 5-6 ಟೈಮ್. ಸ್ನೇಹಿತರೆ ನೋಡಿ, ನಾನು ತುಂಬ ಸತಿ ಬಂದು ಟ್ರೈ ಮಾಡಿದ್ದೀನಿ. ಇಲ್ಲಿ ಹೇಳಂಗೆ ಬೇಕಿಲ್ಲ, ಇಲ್ಲಿ ಜನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದಕ್ಕಿಂತ ಇಲ್ಲಿ ಜನ ನೋಡಿಬಿಟ್ರೆ ನೀವು ಶಾಕ್ ಆಗೋಗ್ತೀರ.
ಒಂದು ಬಿರಿಯಾನಿ ತೊಗೊಂಡ್ರೆ ಹೊಟ್ಟೆ ತುಂಬುತ್ತಲ್ಲ. ಫುಲ್ ಒಂದು ಪ್ಲೇಟ್ ತೊಗೊಂಡ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಎಂಥವರಾದ್ರೂ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರೆ. ಸುಮಾರು ಜನ ಹಾಫ್ ತೊಗೊತಾರೆ, ಹಾಫ್ ಬಿರಿಯಾನಿ ತೊಗೊತಾರೆ. ಹಾಫ್ ಬಿರಿಯಾನಿ 200 ರೂಪಾಯಿ, ಫುಲ್ ಬಿರಿಯಾನಿ 280 ರೂಪಾಯಿ. ಬಾಯಲ್ಲಿ ಇಕ್ಕಿದ ತಕ್ಷಣ ರೈಸ್ ಮಾತ್ರ ಸಾಫ್ಟಿಯಾಗಿರುತ್ತೆ ಇಲ್ಲಿ. ನೋಡಿ, ಇದ್ರ ಜೊತೆ ಈರುಳ್ಳಿ ಮತ್ತು ಮೊಸರು ಬಜ್ಜಿ ಕೊಡ್ತಾರೆ. ಬಿರಿಯಾನಿ ಎಕ್ಸಲೆಂಟ್ ಆಗಿರುತ್ತೆ. ನೋಡಿ, ಇದ್ರಿಗೆ ಮೊಸರು ಬಜ್ಜಿಗಿಂತ ಈ ಥರ ಜಸ್ಟ್ ಪೀಸು ಮತ್ತು ರೈಸು ಇದರಲ್ಲಿ ಟೇಸ್ಟ್ ಮಾಡಬೇಕು ಬಿರಿಯಾನಿ. ಇಲ್ಲಿ ಇವರೇ ಸೂಪ್ ಮಾಡ್ತಾರೆ. ಸೂಪ್ ಸಮೇತ ಸೂಪರಾಗಿರುತ್ತೆ. ಬರೀ ನಿಮಗೆ ಸೂಪ್ ಬೇಕು ಅಂದರೆ 50 ರೂಪಾಯಿ. ಸೂಪ್ ಜೊತೆ ನಿಮಗೆ ಕಾಲು ಬೇಕು ಅಂತಂದರೆ 150. ಆದರೆ ಎಲ್ಲರೂ ಬಿರಿಯಾನಿ ಆದಮೇಲೆ ದಮ್ ತೆಗಿತಾರೆ. ಆದರೆ ಇಲ್ಲಿ ದಮ್ಮೆ ತೆಗಿಯೋದಿಲ್ಲ, ರೈಸ್ಗೆ ದಮ್ಮೆ ತೆಗಿಯೋದಿಲ್ಲ. ದಮ್ ತೆಗಿದಿರಾನೆ ಇವ್ರಿಗೆ ಪ್ಲೇಟಲ್ಲಿ ಹಾಕಿ ಕೊಡ್ತಾ ಇರ್ತಾರೆ ಅಷ್ಟೇ. ದಮ್ ತೆಗೆದ್ರೆ ಅರ್ಧ ಟೇಸ್ಟು ಅಲ್ಲೇ ಹೋಗುತ್ತಂತೆ. ಇದು ದಮ್ ತೆಗಿದಿರಾನೆ ಈ ಥರ ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಕಡೆಯಿಂದ ತೆಗಿತಾರೆ ಅವರು ಬಿರಿಯಾನಿ. ಆ ಕಾರಣಕ್ಕೇ ಇದು ಒಂದು ಒಳ್ಳೆ ಬಿರಿಯಾನಿ ಸ್ಮೆಲ್ಲು ಮತ್ತು ಟೇಸ್ಟು ಈ ಥರ ಇರುತ್ತೆ ಇದು. ಮತ್ತು ರೈಸು ಹಾಕಿದ್ಮೇಲೆ ಸುಮಾರು ಜನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಆ ಥರ ಅಲ್ಲ, ಜಸ್ಟು 2 ಸತಿ. ಬಿರಿಯಾನಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅತ್ತಿಬೆಲೆ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅರ್ಧ ಕಿಲೋಮೀಟ್ರು ನೀವು ಆನೇಕಲ್ ರೋಡಲ್ಲಿ ಬಂದರೆ ಇದು ರಾಜ್ ಮಟನ್ ಬಿರಿಯಾನಿ ಸಿಗೋ ಅಂಥದ್ದು. ಈ ಹೋಟೆಲ್ಲು 7 ವರ್ಷದಿಂದ ಫೇಮಸ್ ಆಗಿರೋಂಥದ್ದು. ತುಂಬಾ ಸಕ್ಕತ್ತಾಗಿದೆ ಬಿರಿಯಾನಿ. ಈ ಕಡೆ ಬಂದಾಗ ಒಂದ್ಸಲಿ ಟೇಸ್ಟ್ ಮಾಡಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಪೀಸ್ ಅನ್ನೋದು ಈ ಥರ ಇರುತ್ತೆ. ಫುಲ್ 90% ಇದನ್ನು ಮಟನ್ನೇ ಆಲ್ಮೋಸ್ಟ್ ಇವರು 1.25 ಗಂಟೆ ಬೇಯಿಸ್ಕೊಂಡಿದ್ದಾರೆ. 1.25 ಗಂಟೆ. ಹಾಂ, ಯೂಟ್ಯೂಬ್ ಮುರಳಿ ಜೊತೆ. ಹಾಂ, ಸ್ನೇಹಿತರೆ ನೋಡಿ, ಇದು ಬಿರಿಯಾನಿ ಅಂತೂ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಒಂದು 20-30 ಕಿಲೋಮೀಟ್ರ್ ನೀವು ಹೊಸಕೋಟೆಗೆ ಹೋಗೋ ಬದಲು ಇದು ಅತ್ತಿಬೆಲೆಯಲ್ಲೇ ನಿಯರೆಸ್ಟ್ ಲೊಕೇಶನಲ್ಲಿದೆ. ಈ ಕಡೆ ಆನೇಕಲ್ಲು, ಸರ್ಜಾಪುರ, ಈ ಕಡೆ ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇರೋರು, ಚಂದಾಪುರ ನಿಯರ್ ಬೈ ಈ ಸರೌಂಡಿಂಗಲ್ಲಿ ಯಾರಿದ್ದೀರೋ ಒಂದು ಸತಿ ಬಂದು ಇಲ್ಲಿ ಟೇಸ್ಟ್ ಮಾಡಿದ್ರೆ ನೀವು ಮತ್ತೆ ಎಲ್ಲಿ ಹೋಗ್ದಿರಾ ಇಲ್ಲೇ ಬಂದು ಬಿರಿಯಾನಿ ಟೇಸ್ಟ್ ಮಾಡ್ತೀರಾ. ಅಷ್ಟೊಂದು ಚೆನ್ನಾಗಿದೆ. ನೋಡಿ, ನೀವು ಈ ಕಡೆ ಬಂದಾಗ ಒಂದ್ಸರಿ ಟ್ರೈ ಮಾಡಿ, ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.